never on fire. ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ಕಾವೇರಿ. ನೋಡಿ, ಲಕ್ಷ ಲಕ್ಷ ಕ್ಯೂಸೆಕ್ಕಿಂತ ಹೆಚ್ಚು ನೀರನ್ನ ಹರಿಬಿಡಲಾಗ್ತಾ ಇದೆ. ಕಾವೇರಿ ಭೋರ್ಗರಿತಾ ಇದ್ದಾಳೆ. ಅದರಲ್ಲೂ KRSನಿಂದ 1,30,30,000 ಕ್ಯೂಸೆಕ್ಸ್ ಹೊರಹರಿವು ಕೂಡ ಇದೆ. ಆ ಹಿನ್ನೆಲೆಯಲ್ಲಿ ಕಾವೇರಿ ನದಿ ಪಾತ್ರದ ಹಲವು ಪ್ರದೇಶಗಳು ಜಲಾವೃತ ಆಗಿದ್ದಾವೆ. ಅಂದರೆ ಕಂಪ್ಲೀಟ್ ಪ್ರವಾಹ ಉಂಟಾಗಿದೆ. ಈಗ ಐತಿಹಾಸಿಕ ಲಾರ್ಡ್ ವೆಲ್ಲೆಸ್ಲಿ ಸೇತುವೆ ಕಾವೇರಿ ಈಗ ಸ್ಪರ್ಶಿಸ್ತಾ ಇದೆ. ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿದೆ ಈ ವೆಲ್ಲೆಸ್ಲಿ ಸೇತುವೆ ಸಂಪರ್ಕಿಸುವಂತಹ ರಸ್ತೆ ಕೂಡ ಈಗ ಜಲಾವೃತ ಆಗಿದೆ. KRS ಸುತ್ತಮುತ್ತ ಕೂಡ ಸಾಕಷ್ಟು ಅವಾಂತರಗಳಾಗ್ತಾ ಇದೆ. ಕಾವೇರಿ ಪ್ರವಾಹವನ್ನು ನೋಡೋಕೆ ಪ್ರವಾಸಿಗರ ದಂಡೆ ತಂಡೋಪತಂಡವಾಗಿ ಆಗಮಿಸ್ತಾ ಇದೆ. ವೀಕೆಂಡ್ ಬೇರೆ ಇವತ್ತು ಸಂಡೇ. ಬೆಂಗಳೂರು ಮೈಸೂರು ಹೆದ್ದಾರಿ ಬದಿಯ ಬ್ರಿಡ್ಜ್ ಮೇಲೆ ಕಾವೇರಿ ನದಿ ದಂಡೆ ಬಳಿ ವೆಲ್ಲೆಸ್ಲಿ ಸೇತುವೆ ಬಳಿ ನಿಂತು ಸೆಲ್ಫಿಯನ್ನು ಪ್ರವಾಸಿಗರು ಕ್ಲಿಕ್ಕಿಸಿಕೊಳ್ತಾ ಇದ್ದಾರೆ. ನೋಡಿ, ವೆಲ್ಲೆಸ್ಲಿ ಬ್ರಿಟಿಷ್ ಕಾಲದ ವೆಲ್ಲೆಸ್ಲಿ ಅನ್ನುವಂಥ ಒಬ್ಬ ಅಧಿಕಾರಿ ಆತ ನಿರ್ಮಾಣ ಮಾಡಿದ್ದು, ಹಾಗಾಗಿ ಅವನ ಹೆಸರು ಇಟ್ಟಿದ್ದಾರೆ. ಅದು ಕೂಡ ಕಂಗೊಳಿಸ್ತಾ ಇದೆ. ಈಗ ರುದ್ರ ರಮಣೀಯ ದೃಶ್ಯ. 1,30,30,000 ಕ್ಯೂಸೆಕ್ಸ್ ನೀರನ್ನು ಈಗ ಹರಿಬಿಟ್ಟಿದ್ದಾರೆ. ಅಂದರೆ ಹೊರಹರಿವು ಅಷ್ಟಿದೆ ಅಂತ ಹೇಳಿದ್ರೆ ಪ್ರವಾಹ ಉಂಟಾದಂಗೆ ಪರಿಸ್ಥಿತಿಯಲ್ಲಿ ಜಮೀನುಗಳಿಗೆ ನೀರು ನುಗ್ಗುತ್ತೆ ಮತ್ತು ಅಲ್ಲಿ ಗ್ರಾಮಗಳು ಮುಳುಗಡೆ ಆಗುತ್ತೆ. ವೆಲ್ಲೆಸ್ಲಿ ಸೇತುವೆಯನ್ನು ನೋಡಿ ಯಾವ ರೀತಿ ಕಣ್ತುಂಬಿಕೊಳ್ತಿದ್ದಾರೆ ಅಂತೇಳಿ ಪ್ರವಾಸಿಗರು ಬಂದು ಅಲ್ಲಿ ಪೊಲೀಸ್ ಸಿಬ್ಬಂದಿ ಕೂಡ ಇದ್ದಾರೆ, ಎಚ್ಚರಿಕೆಗಳನ್ನು ಕೊಡ್ತಾ ಇದ್ದಾರೆ. ಮಾರ್ಗ ಮಧ್ಯೆ ಕೂಡ ಹೋಗಿ ಅಲ್ಲಿ ಸೆಲ್ಫಿಯನ್ನು ಕ್ಲಿಕ್ಕಿಸಿಕೊಳ್ತಿದ್ದಾರೆ. ಅದರಲ್ಲೂ ಬೆಂಗಳೂರು ಮೈಸೂರು ಹೈವೇ ಆಗಿರ್ಬೋದು, ಮೈಸೂರಿನಿಂದ ಬೆಂಗಳೂರು ಹೋಗುವಂಥವ್ರು, ಬೆಂಗಳೂರಿನ ಮೈಸೂರು ಕಡೆ ಹೋಗುವಂಥವ್ರು ಅಲ್ಲೇ ವೆಹಿಕಲ್ಗಳನ್ನು ನಿಲ್ಲಿಸಿ ವೆಲ್ಲೆಸ್ಲಿ ಸೇತುವೆಯನ್ನು ನೋಡ್ತಾ ಇದ್ದಾರೆ. ಅಂದರೆ ಕಾವೇರಿ ನದಿ ಈಗ ಸ್ಪರ್ಶ ಮಾಡ್ತಾ ಇದೆ ಈಗ ಆ ಒಂದು ಸೇತುವೆಯನ್ನು. ಶ್ರೀರಂಗಪಟ್ಟಣದಲ್ಲಿ ಬರುತ್ತೆ ಇದು ಸೇತುವೆ. ಅದು ಸ್ವಲ್ಪ ಬೀಳುವ ಹಂತಕ್ಕೆ ಹೋಗಿದೆ ಅಂತ ಚರ್ಚೆ ಆಗ್ತಾ ಇತ್ತು. ಬಟ್ ಮಳೆ ಬಂದಂಥ ಸಂದರ್ಭದಲ್ಲಿ ಸಾಕಷ್ಟು ರೀತಿ ಪ್ರವಾಸಿಗರು ಬರ್ತಾರೆ ಅಲ್ಲೂ ಕೂಡ. ಇನ್ನು ಶ್ರೀರಾಮಕೃಷ್ಣ ವಿವೇಕಾನಂದ ಮಠ ಇದು ಕೂಡ ಮುಳುಗಡೆ ಆಗುವಂಥ ಭೀತಿ ಕೂಡ ಇದೆ. ಈಗ ಕಾವೇರಿ ನದಿ ಪಾತ್ರದ ಹಲವು ಗ್ರಾಮಗಳು ಆಲ್ರೆಡಿ ಮುಳುಗಡೆ ಆಗಿದ್ದಾವೆ, ಕೆಲವು ಮುಳುಗಡೆಯ ಹಂತದಲ್ಲಿದ್ದಾವೆ. ಪ್ರವಾಸಿಗರು ಕೂಡ ಒಂದು ರೀತಿ ಹಬ್ಬ ಕಾವೇರಿ ಪ್ರವಾಹವನ್ನು ಕಣ್ತುಂಬಿಕೊಳ್ತಿದ್ದಾರೆ. ಇನ್ನು KRSನಲ್ಲಿ ಒಂದು ರೀತಿ ಪ್ರವಾಸಿಗರ ದಂಡ ಆದರೆ ವೆಲ್ಲೆಸ್ಲಿ ಸೇತುವೆ ಬಳಿ ಕೂಡ ಪ್ರವಾಸಿಗರು ತಂಡೋಪತಂಡವಾಗಿ ಬರ್ತಾ ಇದ್ದಾರೆ. ಜಾಸ್ತಿ